ಯಾಕಂದ್ರೆ ಏನೋ ಆಸೆ ಕಟ್ಕೊಂಬಂದೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ನಾನೊಂದು ನ್ಯಾಷನಲ್ ಶೂಟರು ನಾನು. ಮತ್ತು ಒಂದು ಹಾರ್ಸ್ ಸ್ಟಡ್ ಮಾಡಿದ್ದೀನಿ, ಒಂದು 10-15-20 ಕುದುರೆಗಳು ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಈ ಆಪರ್ಚುನಿಟಿ, ನನಗೆ ಆ್ಯಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ. ಈ ಫಿಲಿಮ್ ಮಾಡಬೇಕಂದ್ರೆ ನನಗೆ ನಮ್ಮ ಪಳನಿ ಪ್ರಕಾಶ್ ಅಣ್ಣ ಎಲ್ಲೋ ಒಂದು ಜಾಗದಾಗ ಕರೆದ್ರು. ನಾವೆಲ್ಲ ಒಂದು ಜೊತೆಲಿ ಕುಂತು ಮಾತಾಡ್ತಾಯಿದ್ರಿ. ನನ್ನ ಆ್ಯಟಿಟ್ಯೂಡು, ನನ್ನ ವೇ ಆಫ್ ಲಿವಿಂಗು ನೋಡ್ಬಿಟ್ಟು, ಅಣ್ಣ ಮಂಜು ನೀನು ಫಿಲಿಮ್ ಮಾಡಬೇಕು ಅಂತ ಹೇಳಿದ್ರು. ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲಿ ಆ್ಯಕ್ಟ್ ಅಂತಂದೆ. ಸೊ ಹಂಗೆ ಇಮ್ಡಿಯೇಟಾಗಿ ಒಂದು 15 ಡೇಸ್ಗೆ ಒಂದು 15 ಡೇಸ್ಗೆ ಇಮ್ಡಿಯೇಟಾಗಿ ನೋಡಿ ಈ ದೇವ್ರನ್ನ ಕರೆಸಿದ್ರು. ಇವ್ರು ಕರೆಸಿ ಇವರು ನನ್ನ ಆ್ಯಟಿಟ್ಯೂಡ್ ನೋಡಿದ್ರು. ನನ್ನ ನೋಡಿ ಇಲ್ಲ ಇವನು ಕರೆಕ್ಟಾಗಿರ್ತಾನೆ ವಿಲ್ಲನಾಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ. 4-5 ಭಾಷೆ, ಇಂಗ್ಲೀಷ್, ಕನ್ನಡ, ತೆಲುಗು, ಹಿಂದಿ, ನಾನು ಎಲ್ಲ ಭಾಷೆನೂ ಅರ್ಥ ಮಾಡ್ಕೊತೀನಿ, ಎಲ್ಲ ಭಾಷೆನೂ ಮಾತಾಡ್ತೀನಿ. ಮತ್ತು ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನಾನು ತುಂಬ ಖುಷಿ ಪಡ್ತೀನಿ. ಇದರಲ್ಲಿ ವಾಲೆ ದ ವಿಲ್ಲನ್ ಅಂತಿದ್ದೀನಿ, ನಾನು ಎಲ್ಲ ವಾಲೆ ದ ವಿಲ್ಲನ್ ಅಂತ ಲೋಗನ್ ಹಾಕ್ಕೊಟ್ಟಿದ್ದೀರಿ, ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಾಡಿರೋಂಥದ್ದು. ಮತ್ತು ಇಲ್ಲಿ ಪಳನಿ ಪ್ರಕಾಶ್ ಅಣ್ಣ ನನಗೆ ಒಂದು 5-10 ಜನ ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ವೈಫ್ನ, ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ. ನಾನು ನನ್ನ ಅಣ್ಣ ತಮ್ಮಂದರು ನನಗೋಸ್ಕರ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಆಲ್. ಥ್ಯಾಂಕ್ ಯು ಆ್ಯಂಡ್ ಸಾರಿ.